ಅಲ್ಲಿಂದ ವಕಫ್ ಆಸ್ತಿ ಅಂತದಲ್ಲ ಎಲ್ಲ ನಿಮ್ಗೆ ಗೊತ್ತದ ವಕಫ್ ಎಷ್ಟು ದೊಡ್ಡ ಹೋರಾಟ ಆಯ್ತು ಬಿಜಾಪುರ. ಅದ್ರ ಸಹ ಕಾಂಪೌಂಡ್ ಕಟ್ಲಕ್ಕೆ 150 ಕೋಟಿ ರೂಪಾಯಿ. ಅಲ್ಲಿಂದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾ ತರಬೇತಿ, ಆ ಹೆಣ್ಮಕ್ಳಿಗೆ ಕರಾಟೆ ಕಲ್ಸ ಸಿದ್ದರಾಮಯ್ಯ ನಾ ಹೇಳ್ದೆ ಜಮೀರಿಗ ನೀನ್ ನನ್ ಮುಂದೆ ನಾಟಕ ಮಾಡಬೇಡ ಅಂದೇನ. ಜಮೀರನ್ನ ನೀನು ಸ್ವತಃ ಇಡ್ಬೇಕು. ನಾನು ಇಲ್ಲ ನಾನು ಆಫೀಸಿಗೆ ಬಂದ್ಬಿಟ್ಟು ಎಲ್ಲ ಬರಬೇಕು ಕಂಪ್ಲೀಟ್ ಮಾಡ್ತೇನೆ. ಕೂಡಿ ಎತ್ತು ಅವರಿಗೆ ಆತ್ಮರಕ್ಷಣೆ ದಿನ ಒಂದು ಭಾಳ ಡೇಂಜರ್ ಐತಿ. ಮೊನ್ನೆ 2 ತಿಂಗಳದಾಗ ಮುಸ್ಲಿಂ ಹುಡುಗರಿಗೆ 1,000 ಹುಡುಗರಿಗೆ PSI ಏನೋ ಕೋಚಿಂಗ್ ಯಾರು SC ಹುಡುಗರಿಗೆ ಎಲ್ಲರೂ ಕೊಟ್ಟಾರೇನಪ್ಪ ನಮ್ಮ ಸರ್ಕಾರ ಇಲ್ಲಿ. ನಮ್ಮ ಹಿಂದುಳಿದ ಹಾಲು ಮತ್ತು ಸಮಾಜ ಉಳಿಸಿದ ಎಲ್ಲ ಸಮಾಜವ್ರಿಗೆ ಏನೋ ಟ್ರೈನಿಂಗ್ ಕೊಟ್ಟಾರೇನ್ರಿ. 1,000 PSIಗಳು ಕರ್ನಾಟಕದಾಗ ನಾಳೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಹೆಂಗಂದ್ರೆ ಪೇಪರ್ ಲೀಕ್ ಅವರೇ ಮಾಡೋರು, ಅವರೆಲ್ಲ ಪಾಸ್ ಆಗ್ತಾರೆ. 1000 ಮಂದಿ PSI ಆದ್ರೆ 1000 ಪೊಲೀಸ್ ಸ್ಟೇಷನ್ ಬಂದ್ಕೊಂಡಿರ್ತಾರೆ. ಎಲ್ಲ ಗಡ್ಡೆ ಬಿಟ್ಕೊಂಡು ನೀವು ಹೋದ್ರೆ ಮಂದಿ ತಿರುಗಾಡಿ ಬಂಡಾರ ಹಚ್ಕೊಂಡು ಅವ್ರನ್ನೇ ಹೊಡಿತಾರೆ. ನೋಡಿ ಎಂತ ಡೇಂಜರ್ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಮಾಡ್ಲಕತ್ತಾರ. ಅದಕ್ಕೆ ಬಂಧುಗಳೇ, ನಮಗ ರಕ್ಷಣೆ ಇಲ್ಲ, ಅಭಿವೃದ್ಧಿ ಇಲ್ಲ, ನಮ್ಮ ಯುವಕರಿಗೆ ನೌಕರಿ ಇಲ್ಲ, ನಮ್ಮ ಹಿಂದೂಗಳ ಹಕ್ಕುಗಳು ನಾವು ಮಾಡಬೇಕಾದ್ರೆ 108 ಕಾಯ್ದೆ ನಮಗ. ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೋಬೇಕು, ಗ್ರಾಮ ಪಂಚಾಯತಿ ತಗೋಬೇಕು, ಕರೆಂಟ್ ಪರ್ಮಿಷನ್ ತಗೋಬೇಕು. ಒಂದು ಗಣಪತಿ ಕೂಡಿಸ್ಬೇಕಾದ್ರೆ 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು. ಅವ್ರೇನು ರಂಜಾನ್ ಏನಾರ ಪರ್ಮಿಷನ್ ತಗೋತಾರಲ್ರಿ, ದಿನ 5 ಸಲ ಓದಿರ್ತಾರ. ಅದಕ್ಕೇನು ಪರ್ಮಿಷನ್ ಅದಾವ? 5 ಸಲ ಓದಿರ್ತಾರಲ್ಲ ಅವ್ರು. ಯಾವ ಮೈಕ್ ನಮ್ಗಾದ್ರೆ ನಮ್ಮ ನಾಯ್ಕ್ ಹಚ್ಚಬೇಡ್ರಿ, DJ ಹಚ್ಚಬೇಡ್ರಿ, ಅದು ಹಚ್ಚಬೇಡ್ರಿ, 108 ಕಾಯ್ದೆ ಹಾಕ್ತಾರ. ನಾ ಬಿಜಾಪುರ್ನಾಗೂ ಹಂಗೆ ಮಾಡೋದು. ನಾ ಹೇಳ್ದೆ ಪೊಲೀಸ್ ಸ್ಟೇಷನ್ ಅವರಿಗೆ, ನಿಮ್ ಕಡೆ ಅಂತ ಲಂಚ ನಿಮ್ಗೆ ತಂದಿಲ್ಲಪ್ಪ ನಾನು. ನಾವು ಗಣಪತಿ ಕೂಡ್ಸ್ರ ಪರ್ಮಿಷನ್ ತಗೋದಿಲ್ಲ. ಕರೆಂಟ್ ತಗೋಬೇಕಾದ್ರೆ ಎಲ್ಲ ಗಣಪತಿ ಮಂಡಳ ಹುಕ್ ಹಾಕಿ ಹೊಡಿದೀವಿ. ಎಲ್ಲಿ ಮುನ್ಸಿಪಾಲಿಟಿ ಹೋಗುವುದಿಲ್ಲ. ಎಲ್ಲಾರು ನೀವೇ ಬಂದು ಆ ಪೆಂಡಲ್ ಮುಂದೆ ನೀವೇ ಪರ್ಮಿಷನ್ ಕೊಡಬೇಕು. ಏನಾರ ಡಿಪಾಸಿಟ್ ಇದ್ರೆ ನೀವೇ ತುಂಬಬೇಕು. ನಮ್ ಗಣಪತಿಯವ್ರು ಎಲ್ಲರಿಗೂ 5,000 ರೂಪಾಯಿ ಕೊಟ್ಬಿಟ್ಟೆ. ಒಬ್ರು ಪರ್ಮಿಷನ್ ತಗೋದಿಲ್ಲ. ನೀವೇ ಬರ್ರಿ, ನೀವೇ ಪರ್ಮಿಷನ್ ಕೊಡ್ರಿ. ಇವತ್ತ ಹಿಂಗ್ ಇಡೀ ಕರ್ನಾಟಕದಾಗ ಆಗ್ಬೇಕು ಬೇಡ. DJ ಹಚ್ಚಿದ್ರ ಬ್ಯಾನ್ ಆಗ್ತದ. ನಾವು ವಿಧಾನಸಭೆದಾಗ DJ ಹಚ್ಚಿದ್ರ ಬ್ಯಾನ್ ಆಗ್ತದ. ನಮ್ಮ ದೇವರಿಗೆ ಗುಡಿ ಗಂಟಿ ಕೊಡಿದ್ರ ಅವ್ರ ಕಿವಿಗೆ ಬ್ಯಾನ್ ಆಗ್ತದ. ಅವ್ರು 5 ಸಲ ಗಂಟ ಹೊಡೆದ್ರೆ ನಮಗೇನು ಬ್ಯಾನ್ ಆಗೋದಿಲ್ಲ. ಅದಕ್ಕೆ ನಾ ಹೇಳಿದ ನಮ್ಮ ಮೀಟಿಂಗ್ ಆದವ್ರಿಗೆ, ಅಲ್ರಿ ಅಧ್ಯಕ್ಷರೇ, DJ ಹಚ್ಚಿದ್ರೆ ನಿಮ್ಗೆಲ್ಲ ಬ್ಯಾನ್ ಆಗ್ತದ, ಮತ್ತೆ 5 ಸಲ ಓದಿರ್ತಾರಲ್ಲ ಅದ್ರ ಯಾರಿಗೆ ಬ್ಯಾನ್ ಆಗ್ತದ ಅಂತ ಕೇಳಿದೆ. ಯಾರೂ ಮಾತಾಡ್ಲಿಲ್ಲ. ನಾನು ಹೇಳಿದೆ ಪರಮೇಶ್ವರ್ ಅವರಿಗೆ, ನೀವೇನಾರ ಗಣಪತಿ ಒಳಗ ತೊಂದರೆ ಮಾಡಿದ್ರೆ ಒಂದು ಸರ್ಕ್ಯುಲರ್ ತಂದಿದ್ರು. ಗಣಪತಿನ ಕುಂಡಿಸಲಾರ್ದಂಗೆ ಸರ್ಕಲ್ ತೆಗೆದ್ರೆ ನಮ್ಮ DG ಆಗಿದ್ವಿ. ಅದು ವಾಪಸ್ ತಗೊಲಿಕ್ಕಂದ್ರ ವಿಧಾನಸಭೆ ನಡೆಸಿಕೊಡುದ್ರ ಅಂದಾಗ ಅದು ವಾಪಸ್ ತಗೊಳ್ಳಂತ ಶಕ್ತಿಯನ್ನ ನಾವು ತೋರಿಸಿದ್ವಿ. ಮುಂದೆ ಕರ್ನಾಟಕದಾಗ ಒಂದು ಒಳ್ಳೆ ಸರ್ಕಾರ